ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ 2014ರಲ್ಲಿ 1.65 ಕೋಟಿ. ಇದು 2019ಕ್ಕೆ 2.51 ಕೋಟಿ ಆಯಿತು. ಇನ್ನ 2024ಕ್ಕೆ 3.02 ಕೋಟಿ ಆಯಿತು. ಅಲ್ಲಿಗೆ 82% ಆಸ್ತಿ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಅವರದ್ದು. ಇನ್ನ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದ್ರೆ 2014ರಲ್ಲಿ 9.40 ಕೋಟಿ, 2019ರಲ್ಲಿ 15.88 ಕೋಟಿಯಷ್ಟಾಯಿತು. 2024ರಲ್ಲಿ 20 ಕೋಟಿ, 20.39 ಕೋಟಿ. ಅಲ್ಲಿಗೆ 117ರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ. ಅಧಿಕಾರದಲ್ಲಿ ಇಲ್ಲ ಅಂದ್ರು. ಮೋದಿ ಅವರದು 87% ಜಾಸ್ತಿ ಆದ್ರೆ ಇಲ್ಲಿ 117% ರಾಹುಲ್ ಗಾಂಧಿ ಅವರದ್ದು. ರಮೇಶ್ ಜಿಗಜಿಣಗಿ ಅವರು 2014ರಲ್ಲಿ 3.84 ಕೋಟಿ, 2019ರಲ್ಲಿ 50.41 ಕೋಟಿ, 2024ರಲ್ಲಿ 51.63 ಕೋಟಿ. 477% ಹೆಚ್ಚಾಗಿದೆ ಜಿಗಜಿಣಗಿ ಅವರ ಆಸ್ತಿ. ಬಿವೈ ರಾಘವೇಂದ್ರ ಅವರು 2014ರಲ್ಲಿ 58.89 ಕೋಟಿ, 2019ರಲ್ಲಿ 67.40 ಕೋಟಿ, 2024ರಲ್ಲಿ 81 ಕೋಟಿ 30 ಲಕ್ಷ. 21% ಹೆಚ್ಚಾಗಿದೆ ರಾಘವೇಂದ್ರ ಅವರ ಆಸ್ತಿ. ಪ್ರಹ್ಲಾದ್ ಜೋಶಿ ಅವರು 2014ರಲ್ಲಿ 4.19 ಕೋಟಿ, 2019ರಲ್ಲಿ 11.13 ಕೋಟಿಯಷ್ಟು ಹೆಚ್ಚಾಯಿತು. 2024ರಲ್ಲಿ 21.09 ಕೋಟಿ, 403% ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಹೆಚ್ಚಾಗಿದೆ. ಈ ರೀತಿ ಸಂಸದರ ಆಸ್ತಿ ವಿವರ ಲಭ್ಯ ಆಗಿದೆ. ಈಗ ಚಿಕ್ಕದೊಂದು ಬ್ರೇಕ್. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ 2014ರಲ್ಲಿ 1.65 ಕೋಟಿ. ಇದು 2019ಕ್ಕೆ 2.51 ಕೋಟಿ ಆಯಿತು. ಇನ್ನ 2024ಕ್ಕೆ 3.02 ಕೋಟಿ ಆಯಿತು. ಅಲ್ಲಿಗೆ 82% ಆಸ್ತಿ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಅವರದ್ದು. ಇನ್ನ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದ್ರೆ 2014ರಲ್ಲಿ 9.40 ಕೋಟಿ, 2019ರಲ್ಲಿ 15.88 ಕೋಟಿಯಷ್ಟಾಯಿತು. 2024ರಲ್ಲಿ 20 ಕೋಟಿ, 20.39 ಕೋಟಿ. ಅಲ್ಲಿಗೆ 117ರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ. ಅಧಿಕಾರದಲ್ಲಿ ಇಲ್ಲ ಅಂದ್ರು. ಮೋದಿ ಅವರದು 87% ಜಾಸ್ತಿ ಆದ್ರೆ ಇಲ್ಲಿ 117% ರಾಹುಲ್ ಗಾಂಧಿ ಅವರದ್ದು. ರಮೇಶ್ ಜಿಗಜಿಣಗಿ ಅವರು 2014ರಲ್ಲಿ 3.84 ಕೋಟಿ, 2019ರಲ್ಲಿ 50.41 ಕೋಟಿ, 2024ರಲ್ಲಿ 51.63 ಕೋಟಿ. 477% ಹೆಚ್ಚಾಗಿದೆ ಜಿಗಜಿಣಗಿ ಅವರ ಆಸ್ತಿ. ಬಿವೈ ರಾಘವೇಂದ್ರ ಅವರು 2014ರಲ್ಲಿ 58.89 ಕೋಟಿ, 2019ರಲ್ಲಿ 67.40 ಕೋಟಿ, 2024ರಲ್ಲಿ 81 ಕೋಟಿ 30 ಲಕ್ಷ. 21% ಹೆಚ್ಚಾಗಿದೆ ರಾಘವೇಂದ್ರ ಅವರ ಆಸ್ತಿ. ಪ್ರಹ್ಲಾದ್ ಜೋಶಿ ಅವರು 2014ರಲ್ಲಿ 4.19 ಕೋಟಿ, 2019ರಲ್ಲಿ 11.13 ಕೋಟಿಯಷ್ಟು ಹೆಚ್ಚಾಯಿತು. 2024ರಲ್ಲಿ 21.09 ಕೋಟಿ, 403% ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಹೆಚ್ಚಾಗಿದೆ. ಈ ರೀತಿ ಸಂಸದರ ಆಸ್ತಿ ವಿವರ ಲಭ್ಯ ಆಗಿದೆ. ಈಗ ಚಿಕ್ಕದೊಂದು ಬ್ರೇಕ್. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ 2014ರಲ್ಲಿ 1.65 ಕೋಟಿ. ಇದು 2019ಕ್ಕೆ 2.51 ಕೋಟಿ ಆಯಿತು. ಇನ್ನ 2024ಕ್ಕೆ 3.02 ಕೋಟಿ ಆಯಿತು. ಅಲ್ಲಿಗೆ 82% ಆಸ್ತಿ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಅವರದ್ದು. ಇನ್ನ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದ್ರೆ 2014ರಲ್ಲಿ 9.40 ಕೋಟಿ, 2019ರಲ್ಲಿ 15.88 ಕೋಟಿಯಷ್ಟಾಯಿತು. 2024ರಲ್ಲಿ 20 ಕೋಟಿ, 20.39 ಕೋಟಿ. ಅಲ್ಲಿಗೆ 117ರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ. ಅಧಿಕಾರದಲ್ಲಿ ಇಲ್ಲ ಅಂದ್ರು. ಮೋದಿ ಅವರದು 87% ಜಾಸ್ತಿ ಆದ್ರೆ ಇಲ್ಲಿ 117% ರಾಹುಲ್ ಗಾಂಧಿ ಅವರದ್ದು. ರಮೇಶ್ ಜಿಗಜಿಣಗಿ ಅವರು 2014ರಲ್ಲಿ 3.84 ಕೋಟಿ, 2019ರಲ್ಲಿ 50.41 ಕೋಟಿ,
2024ರಲ್ಲಿ 51.63 ಕೋಟಿ, 477% ಹೆಚ್ಚಾಗಿದೆ ಜಿಗಜಿಣಗಿ ಅವರ ಆಸ್ತಿ. BY ರಾಘವೇಂದ್ರ ಅವರು 2014ರಲ್ಲಿ 58.89 ಕೋಟಿ, 2019ರಲ್ಲಿ 67.40 ಕೋಟಿ, 2024ರಲ್ಲಿ 81 ಕೋಟಿ 30 ಲಕ್ಷ, 21%ನಷ್ಟು ಹೆಚ್ಚಾಗಿದೆ ರಾಘವೇಂದ್ರ ಅವರ ಆಸ್ತಿ. ಪ್ರಹ್ಲಾದ್ ಜೋಶಿ ಅವರು 2014ರಲ್ಲಿ 4.19 ಕೋಟಿ, 2019ರಲ್ಲಿ 11.13 ಕೋಟಿಯಷ್ಟು ಹೆಚ್ಚಾಯಿತು. 2024ರಲ್ಲಿ 21.09 ಕೋಟಿ, 403%ನಷ್ಟು ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಹೆಚ್ಚಾಗಿದೆ. ಈ ರೀತಿ ಸಂಸದರ ಆಸ್ತಿ ವಿವರ ಲಭ್ಯ ಆಗಿದೆ. ಈಗ ಚಿಕ್ಕದೊಂದು ಬ್ರೇಕ್. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ 2014ರಲ್ಲಿ 1.65 ಕೋಟಿ, ಇದು 2019ಕ್ಕೆ 2.51 ಕೋಟಿ ಆಯಿತು. ಇನ್ನು 2024ಕ್ಕೆ 3.02 ಕೋಟಿ ಆಯಿತು. ಅಲ್ಲಿಗೆ 82%ನಷ್ಟು ಆಸ್ತಿ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಅವರದ್ದು. ಇನ್ನು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದ್ರೆ 2014ರಲ್ಲಿ 9.40 ಕೋಟಿ, 2019ರಲ್ಲಿ 15.88 ಕೋಟಿಯಷ್ಟಾಯಿತು. 2024ರಲ್ಲಿ 20 ಕೋಟಿ, 20.39 ಕೋಟಿ, ಅಲ್ಲಿಗೆ 117ರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ. ಅಧಿಕಾರದಲ್ಲಿ ಇಲ್ಲ ಅಂದ್ರು. ಮೋದಿ ಅವರದು 87% ಜಾಸ್ತಿ ಆದ್ರೆ ಇಲ್ಲಿ 117% ರಾಹುಲ್ ಗಾಂಧಿ ಅವರದ್ದು. ರಮೇಶ್ ಜಿಗಜಿಣಗಿ ಅವರು 2014ರಲ್ಲಿ 3.84 ಕೋಟಿ, 2019ರಲ್ಲಿ 50.41 ಕೋಟಿ, 2024ರಲ್ಲಿ 51.63 ಕೋಟಿ, 477% ಹೆಚ್ಚಾಗಿದೆ ಜಿಗಜಿಣಗಿ ಅವರ ಆಸ್ತಿ. BY ರಾಘವೇಂದ್ರ ಅವರು 2014ರಲ್ಲಿ 58.89 ಕೋಟಿ, 2019ರಲ್ಲಿ 67.40 ಕೋಟಿ, 2024ರಲ್ಲಿ 81 ಕೋಟಿ 30 ಲಕ್ಷ, 21%ನಷ್ಟು ಹೆಚ್ಚಾಗಿದೆ ರಾಘವೇಂದ್ರ ಅವರ ಆಸ್ತಿ. ಪ್ರಹ್ಲಾದ್ ಜೋಶಿ ಅವರು 2014ರಲ್ಲಿ 4.19 ಕೋಟಿ, 2019ರಲ್ಲಿ 11.13 ಕೋಟಿಯಷ್ಟು ಹೆಚ್ಚಾಯಿತು. 2024ರಲ್ಲಿ 21.09 ಕೋಟಿ, 403%ನಷ್ಟು ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಹೆಚ್ಚಾಗಿದೆ. ಈ ರೀತಿ ಸಂಸದರ ಆಸ್ತಿ ವಿವರ ಲಭ್ಯ ಆಗಿದೆ. ಈಗ ಚಿಕ್ಕದೊಂದು ಬ್ರೇಕ್. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ 2014ರಲ್ಲಿ 1.65 ಕೋಟಿ, ಇದು 2019ಕ್ಕೆ 2.51 ಕೋಟಿ ಆಯಿತು. ಇನ್ನು 2024ಕ್ಕೆ 3.02 ಕೋಟಿ ಆಯಿತು. ಅಲ್ಲಿಗೆ 82%ನಷ್ಟು ಆಸ್ತಿ ಹೆಚ್ಚಾಗಿದೆ ಪ್ರಧಾನಿ ಮೋದಿ ಅವರದ್ದು. ಇನ್ನು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದ್ರೆ 2014ರಲ್ಲಿ 9.40 ಕೋಟಿ, 2019ರಲ್ಲಿ 15.88 ಕೋಟಿಯಷ್ಟಾಯಿತು. 2024ರಲ್ಲಿ 20 ಕೋಟಿ, 20.39 ಕೋಟಿ, ಅಲ್ಲಿಗೆ 117ರಷ್ಟು ರಾಹುಲ್ ಗಾಂಧಿ ಅವರ ಆಸ್ತಿ ಹೆಚ್ಚಾಗಿದೆ. ಅಧಿಕಾರದಲ್ಲಿ ಇಲ್ಲ ಅಂದ್ರು. ಮೋದಿ ಅವರದು 87% ಜಾಸ್ತಿ ಆದ್ರೆ ಇಲ್ಲಿ 117% ರಾಹುಲ್ ಗಾಂಧಿ ಅವರದ್ದು. ರಮೇಶ್ ಜಿಗಜಿಣಗಿ ಅವರು 2014ರಲ್ಲಿ 3.84 ಕೋಟಿ, 2019ರಲ್ಲಿ 50.41 ಕೋಟಿ, 2024ರಲ್ಲಿ 51.63 ಕೋಟಿ, 477% ಹೆಚ್ಚಾಗಿದೆ ಜಿಗಜಿಣಗಿ ಅವರ ಆಸ್ತಿ. BY ರಾಘವೇಂದ್ರ ಅವರು 2014ರಲ್ಲಿ 58.89 ಕೋಟಿ, 2019ರಲ್ಲಿ 67.40 ಕೋಟಿ, 2024ರಲ್ಲಿ 81 ಕೋಟಿ 30 ಲಕ್ಷ, 21%ನಷ್ಟು ಹೆಚ್ಚಾಗಿದೆ ರಾಘವೇಂದ್ರ ಅವರ ಆಸ್ತಿ. ಪ್ರಹ್ಲಾದ್ ಜೋಶಿ ಅವರು 2014ರಲ್ಲಿ 4.19 ಕೋಟಿ, 2019ರಲ್ಲಿ 11.13 ಕೋಟಿಯಷ್ಟು ಹೆಚ್ಚಾಯಿತು. 2024ರಲ್ಲಿ 21.09 ಕೋಟಿ, 403%ನಷ್ಟು ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಹೆಚ್ಚಾಗಿದೆ. ಈ ರೀತಿ ಸಂಸದರ ಆಸ್ತಿ ವಿವರ ಲಭ್ಯ ಆಗಿದೆ. ಈಗ ಚಿಕ್ಕದೊಂದು ಬ್ರೇಕ್.